ಬಳ್ಳಾರಿಯಲ್ಲಿ ಮತ್ತೆ ಉಗ್ರ ಚಟುವಟಿಕೆಯ ನಂಟು ಬಯಲಾಗಿದೆ. ಆನ್ಲೈನ್ ಮೂಲಕ ಮೂಲಭೂತವಾದದ ಸಿದ್ಧಾಂತ ಹರಡುತ್ತಿದ್ದ ಆರೋಪದ ಮೇಲೆ ಬಳ್ಳಾರಿಯ ಯುವಕ ಅಬ್ದುಲ್ ಸಲಾನ್ನನ್ನು ಆಂಧ್ರಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ. ಮಂಗಳವಾರ ರಾತ್ರಿ ಬಳ್ಳಾರಿ ನಗರದ ಧಾರದ ಮಿಲ್ ಬಳಿ ಸಿನಿಮಿಯ ಮಾದರಿಯಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಈ ಪ್ರಕರಣದ ಎಳೆ ಬಿಚ್ಚಿಕೊಂಡಿದ್ದು ಆಂಧ್ರದ ವಿಜಯವಾಡದಲ್ಲಿ. ಮಾರ್ಚ್ 22ರಂದು ವಿಜಯವಾಡ ಪೊಲೀಸರಿಗೆ ಸಿಕ್ಕ ಮಾಹಿತಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಿದೆ. ಪ್ರಕರಣದ ಪ್ರಮುಖ ಆರೋಪಿ ಮೊಹಮ್ಮದ್ ರೆಹಮತುಲ್ಲಾ ಶರೀಫ್ ನೀಡಿದ ಶಾಕಿಂಗ್ ಮಾಹಿತಿಯ ಆಧಾರದ ಮೇಲೆ ಬಳ್ಳಾರಿಯ ಸಲಾಂನನ್ನು ಸೆರೆ ಹಿಡಿಯಲಾಗಿದೆ. ಬಂಧಿತ ರೆಹಮತುಲ್ಲಾ ವಿಚಾರಣೆ ವೇಳೆ ತಾನು ಐಎಸ್ಐಎಸ್ ವಿಚಾರಧಾರೆಗೆ ಪ್ರೇರಿತನಾಗಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಭಾರತದಲ್ಲಿ ಖಿಲಾಫತ್ ಸ್ಥಾಪಿಸುವ ಮತ್ತು ಜಿಹಾದಿಯಾಗುವ ಗುರಿ ಹೊಂದಿದ್ದ ಈ ತಂಡಕ್ಕೆ ವಿದೇಶಿ ಉಗ್ರರ ನೇರ ಸಂಪರ್ಕವಿತ್ತು. ಅಬ್ದುಲ್ ಸಲಾಂ ಕೇವಲ ಸಂಪರ್ಕದಲ್ಲಿರಲಿಲ್ಲ, ಬದಲಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರವಾದಿ ವಿಷಯಗಳನ್ನು ಹಂಚಿಕೊಳ್ಳುವ ಮತ್ತು ಜಿಹಾದಿ ಪರಿಕಲ್ಪನೆಗಳನ್ನು ಪ್ರಚಾರ ಮಾಡುವ ತಂಡದ ಸಕ್ರಿಯ ಸದಸ್ಯನಾಗಿದ್ದ. ಯುವಕರನ್ನು ಉಗ್ರ ಚಟುವಟಿಕೆಗಳತ್ತ ಸೆಳೆಯಲು ಇವರು ಆನ್ಲೈನ್ ವೇದಿಕೆಯನ್ನು ಅಸ್ತ್ರವನ್ನಾಗಿ ಬಳಸಿಕೊಳ್ಳುತ್ತಿದ್ದರು. ಈಗಾಗಲೇ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ತನಿಖೆ ವೇಳೆ ಎನ್ಐಎ ತಂಡ ಬಳ್ಳಾರಿಯ ವ್ಯಕ್ತಿಯೊಬ್ಬನನ್ನು ಬಂಧಿಸಿತ್ತು. ಈಗ ಮತ್ತೆ ಅದೇ ಜಿಲ್ಲೆಯಲ್ಲಿ ಉಗ್ರ ನಂಟು ಪತ್ತೆಯಾಗಿರುವುದು ರಾಜ್ಯದಲ್ಲಿ ಆತಂಕ ಮೂಡಿಸಿದೆ. ಯುವಕರಲ್ಲಿ ಜಾಗೃತಿ ಮೂಡಿಸುವ ಮತ್ತು ಆನ್ಲೈನ್ ಜಾಲದ ಮೇಲೆ ತೀವ್ರ ನಿಗಾ ಇಡುವ ಅಗತ್ಯವಿದೆ ಎಂದು ತನಿಖಾ ಸಂಸ್ಥೆಗಳು ಎಚ್ಚರಿಸಿವೆ.